ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೇಶಂ ವಿವಿಧೌಷಧೀನಾಂ. ನಾವು ದಿನನಿತ್ಯ ಉಪಯೋಗಿಸುವಂತಹ ನೀರು ಆರೋಗ್ಯದ ದೃಷ್ಟಿಯಿಂದ ಅತಿ ಅವಶ್ಯಕವಾಗಿದೆ. ಯಾರು ಸಾಕಷ್ಟು ಪ್ರಮಾಣದಲ್ಲಿ ಶುದ್ಧವಾದ ಸ್ವಚ್ಛವಾದ ನೀರನ್ನು ಪ್ರತಿನಿತ್ಯ ಉಪಯೋಗಿಸ್ತಾರೋ ಅವರಲ್ಲಿ ಆರೋಗ್ಯ ಉತ್ತಮ ಸ್ಥಿತಿಯಲ್ಲಿರ್ತದೆ. ಯಾವ ರೀತಿ ದೇವತೆಗಳಿಗೆ ಅಮೃತವಿದೆಯೋ, ಮನುಷ್ಯನಿಗೆ ಸಾಕ್ಷಾತ್ ಅಮೃತ ಸಿಗದಿದ್ದರೂ ಅಮೃತ ಸಮಾನವಾಗಿ ಜಲ ಅಥವಾ ನೀರು ಲಭ್ಯವಿದೆ. ಇದನ್ನು ನಿಯಮಿತ ಪ್ರಮಾಣದಲ್ಲಿ ನಿಯಮಿತವಾಗಿ ಸೇವಿಸುವುದರಿಂದ ಆರೋಗ್ಯವು ಉತ್ತಮವಾಗಿರ್ತದೆ. ಮಳೆ ನೀರನ್ನು ಶುದ್ಧವಾದ ನೀರೆಂದು ಪರಿಗಣಿಸಿದ್ದಾರೆ. ಆದರೆ ಮೊದಲು ಬೀಳುವ ಒಂದೆರಡು ಮಳೆ ನೀರನ್ನು ಬಿಟ್ಟು ಮತ್ತೆ ಬರುವ ಮಳೆ ನೀರು ಸೇವನೆಗೆ ಅತಿ ಶುದ್ಧವಾಗಿರುವಂಥದ್ದು. ಇದು ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ಕಾಪಾಡಲಿಕ್ಕೆ ಸಹಾಯ ಮಾಡ್ತದೆ. ಮೊದಲೆರಡು ಬೀಳುವ ಮಳೆಯ ನೀರು ವಾತಾವರಣದಲ್ಲಿರುವ ಕಲ್ಮಶಗಳೊಡನೆ ಬೀಳುವುದರಿಂದ ಅದನ್ನು ತ್ಯಜಿಸಬೇಕು ಅಂತೇಳಿ ಹೇಳಿದ್ದಾರೆ. ಈ ನೀರು ಹೇಳುವಂಥದ್ದು ಬೇರೆ ಬೇರೆ ಜಲಾಶಯಗಳಲ್ಲಿ ಸಂಗ್ರಹ ಆಗ್ತದೆ, ಬೇರೆ ಬೇರೆ ಜಲಾಶಯಗಳಲ್ಲಿ ಸಿಗ್ತದೆ. ಸೂರ್ಯ ಹಾಗೂ ಚಂದ್ರನ ಕಿರಣಗಳಿಂದ, ಗಾಳಿಯ ಸ್ಪರ್ಶದಿಂದ, ಅಲ್ಲಿರುವಂತಹ ಭೂಮಿಯ ಗುಣದಿಂದ ಹಾಗೂ ಇರುವಂತಹ ಕಾಲದ ಗುಣದಿಂದಾಗಿ ಈ ನೀರು ಆರೋಗ್ಯಕ್ಕೆ ಹಿತವಾಗಿರಬಹುದು ಅಥವಾ ಅಹಿತವಾಗಿಯೂ ಇರಬಹುದು. ಎಲ್ಲಿ ಜಲಾಶಯದಲ್ಲಿ ನೀರು ಸಂಗ್ರಹವಾಗಿರ್ತದೋ ಆ ಜಲಾಶಯವು ಪ್ರತಿನಿತ್ಯ ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಸ್ ಆಗಿರಬೇಕು. ರಾತ್ರಿ ಸಮಯದಲ್ಲಿ ಚಂದ್ರನ ಕಿರಣಗಳು ಇಲ್ಲಿ ಬೀಳುವಂತಿರಬೇಕು. ಗಾಳಿಯ ಸ್ಪರ್ಶವು ಆ ಜಾಗದಲ್ಲಿ ಗಾಳಿಯು ಸಾಕಷ್ಟು ಬೀಸ್ತಾ ಇರಬೇಕು. ಯಾವ ನೀರು ಈ ಸೂರ್ಯನ ಕಿರಣ ಹಾಗೂ ಚಂದ್ರನ ಕಿರಣಗಳು ಬೀಳ್ತದೆಯೋ ಹಾಗೂ ಗಾಳಿಯ ಸ್ಪರ್ಶವು ಸಾಕಷ್ಟು ಪ್ರಮಾಣದಲ್ಲಿ ಆಗ್ತಾ ಇರ್ತದೆಯೋ ಆ ನೀರು ಸೇವನೆಗೆ ಅತಿ ಯೋಗ್ಯವಾಗಿರುವಂಥದ್ದಾಗಿದೆ. ಜಲಾಶಯದ ನೀರು ಅಲ್ಲಿರುವ ಭೂಮಿಯ ಹಾಗೂ ಸುತ್ತಮುತ್ತವಿರುವ ಭೂಮಿಯ ಗುಣದಿಂದಲೂ ಸಹ ಅವಲಂಬಿತವಾಗಿರ್ತದೆ. ಅಲ್ಲಿರುವಂತಹ ಭೂಮಿಯ ಮಣ್ಣಿನ ಗುಣವು ಉತ್ತಮವಾಗಿರಬೇಕು. ಭೂಮಿಯಲ್ಲಿ ಕೆಟ್ಟ ಅಂಶಗಳು, ಕೆಟ್ಟ ವಸ್ತುಗಳು, ಕೊಳೆತ ಶವ, ಕೊಳೆತ ಜಲಪ್ರಾಣಿಗಳ ಶವ ಇವುಗಳಿರಬಾರ್ದು. ಒಳ್ಳೆಯದಾದಂತಹ ಕಾಲದ ಗುಣಗಳು ಸಹ ಇರಬೇಕು. ಯಾವಾಗ ಈ 5 ಅಂಶಗಳಿಂದ ಜಲಾಶಯವು ಅವಲಂಬಿತವಾಗಿರ್ತದೆಯೋ, ಅಂದರೆ ಮೊದಲನೇದಾಗಿ ಸೂರ್ಯನ ಕಿರಣ ಅಥವಾ ಸನ್ರೈಸ್, ಚಂದ್ರನ ಕಿರಣ ಬೀಳ್ತಾ ಇರ್ತದೆಯೋ, ಆ ಪ್ರದೇಶದಲ್ಲಿ ಉತ್ತಮವಾಗಿ ಗಾಳಿ ಬೀಸುವಂತಿರ್ತದೆಯೋ, ಜಲಾಶಯದಲ್ಲಿರುವಂತಹ ತಳದಲ್ಲಿರುವಂತಹ ಭೂಮಿಯ ಗುಣ, ಸುತ್ತಮುತ್ತಲಿನ ಭೂಮಿಯ ಗುಣವು ಶ್ರೇಷ್ಠವಾಗಿರ್ತದೆಯೋ, ಹಾಗೂ ಕಾಲವು ಸೀಸನ್ಸ್ ಅದಕ್ಕೆ ತಕ್ಕಂತೆ ಗುಣಗಳನ್ನು ಹೊಂದಿರ್ತದೆಯೋ, ಇದು ಅತಿ ಹಿತವಾಗಿರುವಂಥದ್ದು. ಇವುಗಳಲ್ಲಿ ಒಂದೆರಡರ ಅಲಭ್ಯವಿದ್ದರೆ ಅಥವಾ ಎಲ್ಲ ವಿಷಯಗಳ ಅಲಭ್ಯವಿದ್ದರೆ ನೀರಿನ ಗುಣಮಟ್ಟ ಕಮ್ಮಿಯಾಗಿರ್ತದೆ. ಇಂತಹ ಜಲದ ಉಪಯೋಗದಿಂದ
ಆರೋಗ್ಯಕ್ಕೆ ಒಂದು ಪಾಸಿಟಿವ್ನೆಸ್ ಸಿಗದೆ ಅನಾರೋಗ್ಯ ಉಂಟಾಗಲಿಕ್ಕೆ ಕಾರಣವಾಗಬಹುದು. ಹೀಗೆ ನಾವು ದಿನನಿತ್ಯ ಉಪಯೋಗಿಸುವಂತಹ ನೀರು ಉತ್ತಮ ಜಲಾಶಯದಿಂದ ಸಂಗ್ರಹಣೆ ಅಥವಾ ಶೇಖರಣೆಯಾಗಿದ್ದು ಪ್ರತಿನಿತ್ಯ ನಾವು ಅದನ್ನು ಉಪಯೋಗಿಸಬೇಕು.